ಸ್ಪೀಚ್ ಅರ್ಥಾತ್ ದ್ವೇಷ ಭಾಷಣ ವಿಧೇಯಕ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಾಯ್ದೆ ಹೆಸರಿನಲ್ಲಿ ನಾಗರಿಕರ ಮೂಲಭೂತ ಹಕ್ಕುಗಳ ಹರಣ ಸರಿಯಲ್ಲ. ಅಂಕಿತಕ್ಕೆ ರಾಜ್ಯಪಾಲ ನಕಾರ, ಮಸೂದೆ ರಾಷ್ಟ್ರಪತಿಯ ಅಂಗಳಕ್ಕೆ ಹೋಗಿದೆ. ಈ ಕುರಿತು ರಾಜ್ಯ ಸರ್ಕಾರಕ್ಕೆ ಪತ್ರ ಬರೆದ ಗೆಹ್ಲೋಟ್. ಯಾವ ಕರ್ನಾಟಕ ರಾಜ್ಯ ಸರ್ಕಾರ ಅತಿ ಉತ್ಸಾಹದಿಂದ ಮತ್ತು ಅತಿ ಉನ್ಮಾದದಿಂದ ಯಾವ ವಿಧೇಯಕವನ್ನ ಮಂಡಿಸಿತ್ತು, ಹೇಟ್ ಸ್ಪೀಚ್ ವಿರುದ್ಧದ ದ್ವೇಷ ಭಾಷಣ, ಧಾರ್ಮಿಕ ಕಾರ್ಯಕ್ರಮಗಳ ವೇದಿಕೆಯಲ್ಲಿ ಬಾಯಿಗೆ ಬಂದ ಹಾಗೆ ರಾಜಕಾರಣಿಗಳು ಮಾತನಾಡ್ತಾ ಇರ್ತಾರೆ. ಕೆಲ ವೇದಿಕೆಗಳನ್ನ ಮಿಸ್ಯೂಸ್ ಮಾಡಿಕೊಂಡು ಮತ್ತೊಂದು ಧಾರ್ಮಿಕ ಸೂಕ್ಷ್ಮತೆಗಳನ್ನ ಕೆದಕುವ ಪ್ರಯತ್ನ ಕೆಲ ನಾಲಿಗೆ ಚಪಲದ ರಾಜಕಾರಣಿಗಳು ಮಾಡ್ತಾರೆ ಎನ್ನುವಂತಹ ವಿಚಾರದಲ್ಲಿ ಈ ತರಹದ್ದೊಂದು ಕಾಯ್ದೆಯನ್ನ ಜಾರಿಗೆ ತಂದ್ರೆ ಪ್ರವೋಕ್ ಮಾಡುವ, ಪ್ರಚೋದನೆಯನ್ನ ಮಾಡುವ, ಮತ್ತೊಬ್ಬರನ್ನ ಅತ್ಯಂತ ಅಸಹ್ಯವಾಗಿ ವಿಮರ್ಶಿಸುವ ಬಾಯಿಗಳಿಗೆ ಬೀಗ ಹಾಕಬಹುದು ಅಂತ ಹೇಳಿ ರಾಜ್ಯ ಸರ್ಕಾರ ಅನ್ಕೊಂಡಿತ್ತು. ಮತ್ತೊಂದು ಕಡೆ ವಿಪಕ್ಷವೂ ಕೂಡ ಇದನ್ನೊಂದು ಪೊಲಿಟಿಕಲ್ ಸಬ್ಜೆಕ್ಟ್ ಆಗಿ ಪರಿವರ್ತನೆ ಮಾಡಿಕೊಂಡಿತ್ತು. ರಾಜ್ಯ ಸರ್ಕಾರದ ದುರಾಡಳಿತವನ್ನ ಯಾರೂ ಪ್ರಶ್ನೆ ಮಾಡಬಾರದು ಅನ್ನುವ ಕಾರಣಕ್ಕೆ ಬಿಜೆಪಿಗರ ಅಗಲವಾದ ಬಾಯಿಗೆ ಸಣ್ಣದಾದ ಬೀಗ ಜಡಿಯುವಂತಹ ಪ್ರಯತ್ನ ಕಾಂಗ್ರೆಸ್ಸಿಗರದು ಅಂತ ಹೇಳಿ ಕುಹಕ ಆಡಿದ್ರು. ಒಂದು ವಿಧೇಯಕ ಮಸೂದೆಯಾಗಬೇಕು ಅಂದ್ರೆ ರಾಜ್ಯಪಾಲರ ಅಂಕಿತ ಬೇಕು. ಆದ್ರೆ ಈ ವಿಧೇಯಕ ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಅವರ ಅಂಗೀಕಾರದ ನಂತರ ಅದು ಮಸೂದೆಯಾಗಬೇಕು ಅಥವಾ ಕಾಯ್ದೆಯಾಗಬೇಕು. ಈಗ ಗೆಹ್ಲೋಟ್ ಅವರ ಅಂಗಳಕ್ಕೆ ಹೋಗಿ ಗೆಹ್ಲೋಟ್ ಅವರು ಕೆಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಆ ಮಸೂದೆಯನ್ನು ತಳ್ಳಿ ಹಾಕಿದ್ದಾರೆ. ಅದನ್ನೀಗ ರಾಷ್ಟ್ರಪತಿ ಅಂಗಳಕ್ಕೆ ಕಳುಹಿಸಿಕೊಟ್ಟಿದ್ದಾರೆ. ಕಾರಣ, ರಾಜ್ಯಪಾಲರು ರಾಷ್ಟ್ರಪತಿಯ ವ್ಯಾಪ್ತಿಗೆ ಬರುವುದರಿಂದಾಗಿ ಅದು ರಾಷ್ಟ್ರಪತಿಯ ಅಂಗಳಕ್ಕೆ ಹೋಗೋದು ಸಹಜ ಕ್ರಿಯೆ. ಕೆಲವರ ಮೂಲಭೂತ ಹಕ್ಕುಗಳನ್ನು ಕಿತ್ತುಕೊಳ್ಳುವಂತಹ ಪ್ರಯತ್ನ ಇದು. ಫ್ರೀಡಮ್ ಆಫ್ ಸ್ಪೀಚ್. ಇಲ್ಲಿ ಇರ್ತಕ್ಕಂತಹ ಪ್ರತಿಯೊಬ್ಬ ನಾಗರಿಕನಿಗೂ, ಭಾರತೀಯನಿಗೂ ಮಾತನಾಡುವ ಸ್ವಾತಂತ್ರ್ಯ ಇದೆ, ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಸ್ವಾತಂತ್ರ್ಯ ಇದೆ. ತನ್ನಲ್ಲಿರ್ತಕ್ಕಂತಹ ಆರ್ಗ್ಯಾನಿಕ್ ಅಭಿಪ್ರಾಯಗಳನ್ನು ಪ್ರಕಟಿಸುವ ಸ್ವಾತಂತ್ರ್ಯ ಪ್ರತಿಯೊಬ್ಬ ನಾಗರಿಕನಿಗಿದೆ. ಅದನ್ನು ಕಸಿಯುವ ಪ್ರಯತ್ನ ಅಸಂವಿಧಾನಿಕ, ಅದು ಸಂವಿಧಾನದ ಬಾಹಿರ. ಹಾಗಾಗಿ ಈ ತರಹದ್ದೊಂದು ವಿಧೇಯಕಕ್ಕೆ ನಾವು ಎಂಟರ್ಟೈನ್ ಮಾಡೋದಿಲ್ಲ. ಇದನ್ನು ನಾವು ರಾಷ್ಟ್ರಪತಿ ಅಂಗಳಕ್ಕೆ ಕಳಿಸ್ತೀವಿ ಅಂತ ಹೇಳಿ ಸರ್ಕಾರಕ್ಕೆ ಪತ್ರ ಬರೆದ ಗೆಹ್ಲೋಟು ಒಂದು ಸರ್ಕಾರ ನಿರೀಕ್ಷೆ ಇಟ್ಕೊಂಡಿತ್ತು. ಇದನ್ನು ರಾಜ್ಯಪಾಲರು ತಿರಸ್ಕಾರ ಮಾಡಿದ್ರೆ ನಾವು ಕೋರ್ಟ್ ಮೆಟ್ಟಿಲೇರಬೇಕಾಗಿ ಬಂದಿತ್ತು ಅಂತ ಹೇಳಿ ಅವರು ಎಚ್ಚರಿಕೆ ಕೊಟ್ಟಿದ್ರು. ಕಾರಣ, ತಮಿಳುನಾಡು ಮತ್ತು ಕೇರಳದಲ್ಲಿ ರಾಜ್ಯಪಾಲ ವರ್ಸಸ್ ಗೌರ್ನಮೆಂಟ್ ಸಾಕಷ್ಟು ಜಟಾಪಟಿಯಲ್ಲಿ ಸರ್ಕಾರಕ್ಕೆ ಮುನ್ನಡೆ ಆಗಿದ್ದು ಹೆಚ್ಚು. ಹಾಗಾಗಿ ನಮ್ಮ ರಾಜ್ಯದಲ್ಲಿ ಏನಾದರೂ ರಾಜ್ಯಪಾಲರು ನಕಾರ ಮಾಡಿದ್ರೆ, ತಕರಾರು ಮಾಡಿದರೆ ನಾವು ನ್ಯಾಯಾಂಗ ವ್ಯವಸ್ಥೆಯಲ್ಲಿ ನ್ಯಾಯವನ್ನು ತೆಗೆದುಕೊಂಡು ಬರ್ತೀವಿ ಅಂಥೇಳಿ ಒಂದಷ್ಟು ರಾಜಕಾರಣಿಗಳು ಈ ಹಿಂದೆ ಹೇಳಿದ್ದೂ ಇದೆ. ಅದು ದ್ವೇಷ ಭಾಷಣ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಈ ದ್ವೇಷ ಭಾಷಣವನ್ನು ಒಂದು ಕಾಯ್ದೆ ರೂಪದಲ್ಲಿ ಜಾರಿಗೆ ತಂದಿದ್ದೇ ಆದಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರಂತಹ ರಾಜಕಾರಣಿಗಳು, ಪ್ರತಾಪ್ ಸಿಂಹರಂತಹ ರಾಜಕಾರಣಿಗಳು, MP ರೇಣುಕಾಚಾರ್ಯರಂತಹ ರಾಜಕಾರಣಿಗಳು, P ರಾಜೀವ್ರಂತಹ ರಾಜಕಾರಣಿಗಳು, ನಳಿನ್ ಕುಮಾರ್ ಕಟೀಲ್ರಂತಹ ರಾಜಕಾರಣಿಗಳು, ಮಂಕಾಳ್ ವೈದ್ಯರಂತಹ ಕಾಂಗ್ರೆಸ್ನ MLAಗಳು, ಸುನೀಲ್ ಕುಮಾರ್ನಂತಹ ಶಾಸಕರು, ಹೀಗೆ ಒಂದಷ್ಟು ತೀವ್ರ ತರಹದಲ್ಲಿ ಪ್ರಖರವಾಗಿ ಮಾತನಾಡುವಂತಹ ನಾಲಿಗೆಗಳಿದ್ದಾವೆ. ಆ ನಾಲಿಗೆಗೆ ಲಗಾಮ್ ಹಾಕುವಂತಹ ಪ್ರಯತ್ನ ಸರ್ಕಾರ ಮಾಡ್ತಾ ಇದೆ ಅಂತ ಹೇಳಿ ವಿಪಕ್ಷದವರು ಈ ಹಿಂದೆ ಆರೋಪವನ್ನು ಮಾಡಿದ್ರು. ಅದರಂತೆಯೇ ಈಗ ದ್ವೇಷ ಭಾಷಣ ಸಂಬಂಧ ರಾಷ್ಟ್ರಪತಿ ಅಂಗಳಕ್ಕೆ ತಲುಪಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.